ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ HP ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ನಾಡಹಬ್ಬ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಈ ವಿಡಿಯೋದಲ್ಲಿ ಮೊಬೈಲ್ನಿಂದಲೇ ಆಧಾರ್ ಅಪ್ಡೇಟ್ ಮಾಡುವ ಬಗ್ಗೆ ತಿಳಿದುಕೊಳ್ಳೋಣ. ಆಧಾರನ್ನು ಏಕೆ ಅಪ್ಡೇಟ್ ಮಾಡಿಕೊಳ್ಬೇಕು ಅನ್ನೋದಾದರೆ, ಆಧಾರ್ ವೆಬ್ಸೈಟ್ನವರೇ ತಿಳಿಸಿರುವಂತೆ ಉತ್ತಮ ಸೇವೆ ವಿತರಣೆ ಮತ್ತು ನಿಖರವಾದ ಆಧಾರ್ ಆಧಾರಿತ ದೃಢೀಕರಣಕ್ಕಾಗಿ ನೀವು ನಿಮ್ಮ ಆಧಾರ್ ಡೇಟಾಬೇಸ್ನಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಡೇಟ್ ಮಾಡಬೇಕು. ಇದರಿಂದ ಇತ್ತೀಚಿನ ಗುರುತು ಮತ್ತು ವಿಳಾಸ ದಾಖಲೆಗಳನ್ನು ನವೀಕರಿಸಿರುವುದು ಆಧಾರ್ ಸಂಖ್ಯೆ ಹೊಂದಿರುವವರ ಹಿತಾಸಕ್ತಿಗಾಗಿ ಎಂದು ಹೇಳಿದ್ದಾರೆ. ಈ ಆಧಾರ್ ಅಪ್ಡೇಟ್ ಸೇವೆಯು ದಿನಾಂಕ 14/12/2024 ಸಂಪೂರ್ಣ ಉಚಿತವಾಗಿರುತ್ತದೆ. ಆದ್ದರಿಂದ ಆದಷ್ಟು ಬೇಗ ಆಧಾರ್ ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ನಂತರ ಬರುವಂತಹ ಫೈನ್ನಿಂದ ತಪ್ಪಿಸ್ಕೊಳ್ಳಿ. ಈಗ ಆಧಾರ್ ಅಪ್ಡೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಿಮ್ಮ ಮೊಬೈಲ್ನ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ನಿಮ್ಮ ಮೊಬೈಲ್ನ ಬಲಭಾಗದ ಮೇಲ್ಭಾಗದಲ್ಲಿ 3 ಡಾಟ್ಸ್ ಇರುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೆಸ್ಕ್ಟಾಪ್ ಸೈಟ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ myAadhar.uidai.gov.in ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇ ಆಪ್ಷನ್ ಮೈ ಆಧಾರ್ UIDAI ಮೇಲೆ ಕ್ಲಿಕ್ ಮಾಡಿ. ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಮೈ ಆಧಾರ್ ಅಂತ ಬರುತ್ತದೆ. ಇಲ್ಲಿ ಲಾಗಿನ್ ಮೇಲೆ ಟಚ್ ಮಾಡಿ. ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಿ, ಕ್ಯಾಪ್ಚಾವನ್ನು ಟೈಪ್ ಮಾಡಿ, ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತದೆ, ಅದನ್ನು OTP ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಹೊಸ ಪೇಜ್ ಓಪನ್ ಆಗುತ್ತೆ, ಸರ್ವೀಸಸ್ ಅಂತ. ಇಲ್ಲಿ ಹಲವಾರು ಸರ್ವೀಸಸ್ ಇವೆ. ಅದರಲ್ಲಿ ಮೊದಲನೆಯದು ಡಾಕ್ಯುಮೆಂಟ್ ಅಪ್ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಆಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವೀಸ್ ಅಂತ ಬರುತ್ತದೆ. ಇಲ್ಲಿ ಒಂದು ಸೂಚನೆ ಹಾಕಿದ್ದಾರೆ ನೋಡಿ, ರೆಡ್ ಕಲರ್ನಲ್ಲಿ. ದಿಸ್ ಸರ್ವೀಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/12/2024 ಅಂತ. ಇಲ್ಲಿ ಆಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವೀಸ್ ಅಂತ ಇದೆ. ಅಂದರೆ ನೀವು 2 ಡಾಕ್ಯುಮೆಂಟ್ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತದೆ. ಒಂದು ಪ್ರೂಫ್ ಆಫ್ ಐಡೆಂಟಿಟಿ POI ಮತ್ತು ಪ್ರೂಫ್ ಆಫ್ ಅಡ್ರೆಸ್ POA. ಈ 2 ಡಾಕ್ಯುಮೆಂಟ್ಸ್ನಲ್ಲಿರುವ ಡೀಟೇಲ್ಸ್ ನಿಮ್ಮ ಆಧಾರ್ನಲ್ಲಿರುವ ಡೀಟೇಲ್ಸ್ಗೆ ಮ್ಯಾಚ್ ಆಗಬೇಕು. ಅಂದರೆ ನೀವು ಅಪ್ಲೋಡ್ ಮಾಡುವ ಡಾಕ್ಯುಮೆಂಟ್ಸ್ನಲ್ಲಿರುವ ನಿಮ್ಮ ಹೆಸರು ಮತ್ತು ವಿಳಾಸ ಆಧಾರ್ ಕಾರ್ಡ್ನಲ್ಲಿರುವಂತೆ ಇರಬೇಕು ಎಂದು ತಿಳಿಸಿದ್ದಾರೆ. ನಂತರ ಪೇಜ್ನ ಕೆಳಭಾಗದಲ್ಲಿರುವ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದು ಹೌ ಇಟ್ ವರ್ಕ್ಸ್ ಅಂತ ತಿಳಿಸಿದ್ದಾರೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆಯೇ ನಿಮ್ಮ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಮತ್ತು ಅಡ್ರೆಸ್ ಇರುತ್ತದೆ. ಅದನ್ನೆಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ. ನೆಕ್ಸ್ಟ್ ಇಲ್ಲಿ ನೀವು ನೀಡಿರುವ ಮಾಹಿತಿಯು ಸರಿಯಾಗಿದೆ ಎಂದು ಕನ್ಸೆಂಟ್ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ಒಪ್ಪಿಗೆ ಕೊಡಿ. ನಂತರ ಪೇಜ್ನ ಕೆಳಭಾಗದಲ್ಲಿರುವ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ನಲ್ಲಿ ನೀವು ಅಪ್ಡೇಟ್ ಮಾಡುವ ಡಾಕ್ಯುಮೆಂಟ್ಗಳ ಸೈಜ್ ಮತ್ತು ಫಾರ್ಮ್ಯಾಟ್ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ನೀವು ಈ ಡಾಕ್ಯುಮೆಂಟ್ಗಳನ್ನ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೀವು ಅಪ್ಲೋಡ್ ಮಾಡುವ ಡಾಕ್ಯುಮೆಂಟ್ಸ್ಗಳು 2 MB ಒಳಗಡೆ ಇರಬೇಕಾಗುತ್ತದೆ ಮತ್ತು ಫಾರ್ಮ್ಯಾಟ್ ಬಂದು JPEG, PNG ಮತ್ತು PDF ಫಾರ್ಮ್ಯಾಟ್ನಲ್ಲಿ ಇರಬೇಕಾಗುತ್ತದೆ. ನಂತರ ಸ್ವಲ್ಪ ಕೆಳಭಾಗದಲ್ಲಿರುವಂಥ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ಸ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹಲವಾರು ಡಾಕ್ಯುಮೆಂಟ್ಸ್ ಟೈಪ್ಸ್ ಇದೆ. ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಕಿಸಾನ್ ಫೋಟೋ ಪಾಸ್ಬುಕ್ಕು, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಮುಂತಾದವುಗಳಿದ್ದಾವೆ. ನಾನು ಇಲ್ಲಿ ಪಾನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಡಾಕ್ಯುಮೆಂಟ್ ಅಡ್ವೈಸರಿ ಬರುತ್ತೆ, ಅದನ್ನು ಓದ್ಕೊಳ್ಳಿ. ನಂತರ ಓಕೆ ಕೊಡಿ. ಹಾಗೆ ಕೆಳಭಾಗದಲ್ಲಿರುವಂತಹ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕಂಟಿನ್ಯೂ ಟು ಅಪ್ಲೋಡ್ನಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಯಾಮ್ರಾ, ಫೈಲ್ಸ್ ಅಂತೆಲ್ಲ ಬರುತ್ತೆ, ಆ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೊದಲೇ ಸ್ಕ್ಯಾನ್ ಮಾಡಿ ಸೇವ್ ಮಾಡಿಕೊಂಡಿರುವಂತಹ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ನೀವು ಸೆಲೆಕ್ಟ್ ಮಾಡಿರುವಂಥ ಫೈಲ್ ಇಲ್ಲಿ ಬಂದಿದೆ. ಇದನ್ನು ನೀವು ವ್ಯೂ ಸಹ ಮಾಡಬಹುದು. ನಂತರ ಪ್ಲೀಸ್ ಅಪ್ಲೋಡ್
ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ಗೆ ಹೋಗೋಣ. ಅದರಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿ. ಇಲ್ಲಿಯೂ ಸಹ ಹಲವಾರು ಡಾಕ್ಯುಮೆಂಟ್ಸ್ನ ಟೈಪ್ಸ್ ಇದೆ. SC ST OBC ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ಟೆಲಿಫೋನ್ ಬಿಲ್, ವೋಟರ್ ಕಾರ್ಡ್, ಮ್ಯಾರೇಜ್ ಸರ್ಟಿಫಿಕೇಟ್. ನಾನು ಇಲ್ಲಿ ಬ್ಯಾಂಕ್ ಪಾಸ್ಬುಕ್ಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಡಾಕ್ಯುಮೆಂಟ್ ಅಡ್ವೈಸರಿ ಬರುತ್ತದೆ, ಅದನ್ನು ಓದಿಕೊಳ್ಳಿ. ಓಕೆ ಎಂದು ಕೊಡಿ. ನಂತರ ವ್ಯೂ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಚೂಸ್ ಆ್ಯನ್ ಆ್ಯಕ್ಷನ್ ಅಂತ ಬರುತ್ತದೆ, ಅಲ್ಲಿ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡಿರುವಂಥ ಫೈಲನ್ನು ಸೆಲೆಕ್ಟ್ ಮಾಡಿ. ನಂತರ ನೋಡಿ, ಇಲ್ಲಿ ನೀವು ಅಪ್ಲೋಡ್ ಮಾಡಿದಂಥ ಫೈಲ್ಸು ಇಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯೂ ಸಹ ಮಾಡ್ಬೋದು. ನಂತರ ಇಲ್ಲೊಂದು ಒಪ್ಪಿಗೆ ಇದೆ, ಅದನ್ನ ಓದ್ಕೊಂಡು ಆದಮೇಲೆ ಕನ್ಸೆಂಟ್ ಕೊಡಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಪಾಪಪ್ ಬರುತ್ತೆ, ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೊಸ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮಾಡ್ತಾ ಇರೋ ಪ್ರೊಸೆಸ್ನ ಸ್ಟೇಟಸ್ ಬಗ್ಗೆ ಬರುತ್ತೆ. ಈ ಲಾಸ್ಟ್ ಸ್ಟೇಜು ಸಬ್ಮಿಟ್ ಇರುತ್ತದೆ. ಅದೇ ಪೇಜ್ನ ಕೆಳಗಡೆ ಸಬ್ಮಿಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಗ್ರೀನ್ ಮಾರ್ಕಲ್ಲಿ ಬಂದಿದೆ. ಪೇಮೆಂಟ್ ಡೇಟ್ ಆ್ಯಂಡ್ ಟೈಮ್ ಬಂದಿದೆ. ಪೇಮೆಂಟ್ ಅಮೌಂಟ್ 0 ಅಂತ ತೋರಿಸ್ತಾ ಇದೆ. ನಿಮ್ಮ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ಈಗ ಇಲ್ಲಿ ನೀವು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಸ್ಲಿಪ್ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಡೌನ್ಲೋಡ್ ಆಗಿರುವ ಕಾಪಿಯನ್ನು ಹೇಗೆ ನೋಡೋದಂದರೆ, ಈ ಪೇಜ್ನ ಬಲಭಾಗದ ಮೇಲ್ಭಾಗದಲ್ಲಿರುವ 3 ಡಾಟ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಡೌನ್ಲೋಡ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಅಕ್ನಾಲಜ್ಮೆಂಟ್ ಸ್ಲಿಪ್ ಅಂತ ಇದೆ, ಅದನ್ನು ಓಪನ್ ಮಾಡಿ. ಅಕ್ನಾಲಜ್ಮೆಂಟ್ ಸ್ಲಿಪ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಇದೆ, ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಇದೆ, ಇನ್ವಾಯ್ಸ್ ನಂಬರ್ ಇದೆ, ಅಮೌಂಟ್ ಪೇಯ್ಡ್ 0 ಅಂತ ತೋರಿಸ್ತಾ ಇದೆ. ರಿಕ್ವೆಸ್ಟ್ ಟೈಪ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ. ಎಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಮೊಬೈಲ್ನಲ್ಲಿ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡುವ ವಿಧಾನವಾಗಿರುತ್ತದೆ. ಧನ್ಯವಾದಗಳೊಂದಿಗೆ HP ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾವಾಗಲೂ ಖುಷಿಯಾಗಿರಿ, ನಗನಗ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.